ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಪ್ರಿಯ ವೀಕ್ಷಕರೇ, ಡಿಸೆಂಬರ್ 30, 2018ರಂದು ರಾಜ್ಯಾದ್ಯಂತ ನಡೆದಿರತಕ್ಕಂತಹ ಒಂದು ಕೆಸೆಟ್ ಪರೀಕ್ಷೆಯ ಕಟ್ ಆಫ್ ಅಂಕಗಳನ್ನು ಬಿಡುಗಡೆ ಮಾಡಲಾಗಿದೆ. ಆ ಕಟ್ ಆಫ್ ಅಂಕಗಳನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವಂಥದ್ದು, ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ರಿಸಲ್ಟ್ ಯಾವಾಗ ಬರ್ಬೋದು, ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಏನಾದರೂ ಉತ್ತೀರ್ಣರಾಗಿದ್ದರೆ ಅವರು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಕೊಡ್ಬೇಕು, ಅದಾದ ನಂತರ ಅದರ ಒಂದು ಸರ್ಟಿಫಿಕೇಟ್ ಯಾವಾಗ ಬರುತ್ತೆ, ಅದನ್ನು ಹೇಗೆ ನೀವು ತರಿಸ್ಕೊಳ್ಬೇಕು, ಇವೆಲ್ಲ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಅದಕ್ಕೂ ಮುಂಚೆ ಇನ್ನೂ ಕೂಡ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ kset.uni/mysore.ac.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ಹೋಗಿ. ವೆಬ್ಸೈಟ್ಗೆ ಹೋಗೋದಕ್ಕಿಂತ ಮುಂಚೆ ಮೊಬೈಲ್ ಡಾಟಾವನ್ನು ಆನ್ ಮಾಡಿಕೊಳ್ಳಿ. ಇಲ್ಲಿ ಕೆಸೆಟ್ ಏನು ಸ್ಟೇಟ್ ಎಲಿಜಿಬಿಲಿಟಿ ಅಥವಾ ಮೈಸೂರು ಯೂನಿವರ್ಸಿಟಿಯಿಂದ ನಡೆಸಲಾಗ್ತಕ್ಕಂಥ ಈ ಅರ್ಹತಾ ಪರೀಕ್ಷೆಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಹೋಮ್ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ನ್ಯೂಸ್ ಆ್ಯಂಡ್ ಈವೆಂಟ್ಸ್ ಅಂತೇಳಿ ಒಂದು ಕಾಲಮ್ ಬರುತ್ತೆ. ಆ ಒಂದು ನ್ಯೂಸ್ ಆ್ಯಂಡ್ ಈವೆಂಟ್ಸಲ್ಲಿ ನೀವು ಇತ್ತೀಚೆಗೆ ತಾನೇ ಅಪ್ಲೋಡ್ ಮಾಡಿರ್ತಕ್ಕಂತಹ, ಅಂದರೆ ನೋಡಿ 29 ಮಾರ್ಚ್ 2019ರಂದು ಅಪ್ಲೋಡ್ ಮಾಡಿರ್ತಕ್ಕಂತಹ ಈ ಒಂದು ಕಟ್ ಆಫ್ ಪರ್ಸೆಂಟೇಜ್ ಏನಿದೆ, ಈ ಕಟ್ ಆಫ್ ಪರ್ಸೆಂಟೇಜನ್ನು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅದು PDF ಪೇಜ್ ಆಗಿರುತ್ತೆ. ಈ PDF ಪೇಜ್ನ ಒಂದು ಭಾಗವನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೂ ತೋರಿಸಿರ್ತಕ್ಕಂತಹ ಕಟ್ ಆಫ್ ಅಂಕಗಳಿಗಿಂತ ನೀವು ಪಡೆದಿರತಕ್ಕಂತಹ ಅಂಕಗಳು ಹೆಚ್ಚಾಗಿದ್ದರೆ ಅಥವಾ ಅದಕ್ಕೆ ಸಮನಾಗಿದ್ದರೆ ನಿಮ್ಮದು ಖಂಡಿತವಾಗೂ ಕೂಡ ರಿಸಲ್ಟ್ ಉತ್ತೀರ್ಣವಾಗಿರುತ್ತೆ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ. ನಾನು ಬರೆದಿರತಕ್ಕಂಥ ಅಂಕಗಳು ಸರಿಯಾಗಿದ್ದಾವೆ, ಅದು ರಿಸಲ್ಟಲ್ಲಿ ಕ್ವಾಲಿಫೈ ತೋರಿಸುತ್ತೋ ಅಥವಾ ಡಿಸ್ಕ್ವಾಲಿಫೈ ತೋರಿಸುತ್ತೋ ಅಂತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದು ಅಂಕಗಳು ಖಂಡಿತವಾಗೂ ಕೂಡ ಬಂದಿದ್ರೆ OMR ಶೀಟ್ನ ಪ್ರಕಾರ ಅಂಕಗಳು ನಿಮ್ಮ ಕಟ್ ಆಫ್ ಅಂಕಗಳಿಗಿಂತ ಹೆಚ್ಚಾಗಿದ್ದರೆ ಅಥವಾ ಅದಕ್ಕೆ ಸಮಾನವಾಗಿದ್ದರೆ ಕಂಪಲ್ಸರಿಯಾಗಿ ಅವರು ನಿಮ್ಮ ರಿಸಲ್ಟನ್ನು ಕ್ವಾಲಿಫೈ ಮಾಡಲೇಬೇಕಾಗುತ್ತೆ. ಡಿಸ್ಕ್ವಾಲಿಫೈ ಮಾಡಿದರೆ ನಿಮಗೆ ಹಲವಾರು ಆಯ್ಕೆಗಳು ಇರ್ತವೆ ಮುಂದೆ. ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೂ ಕೂಡ ರಿಸಲ್ಟ್ನ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ರಿಸಲ್ಟ್ ಯಾವಾಗಲೂ ಕೂಡ ಕಟ್ ಆಫ್ ಬಿಟ್ಟು ಸಾಮಾನ್ಯವಾಗಿ ಒಂದು ವಾರದ ಒಳಗೆ ಬಿಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ.
ಕೆಲವೊಂದು ಸಂದರ್ಭಗಳಲ್ಲಿ ಅದು 15 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿರ್ತಾರೆ. ಇದು ಮ್ಯಾಕ್ಸಿಮಮ್ 15 ದಿನಗಳು ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಮೇಲೆ ಇವರು ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇರೋದಿಲ್ಲ. ಹಾಗಾಗಿ ಇನ್ನು 15 ದಿನದೊಳಗೆ ನಿಮ್ಮ ರಿಸಲ್ಟ್ ಅನ್ನ ಕ್ವಾಲಿಫೈ ಆರ್ ಡಿಸ್ಕ್ವಾಲಿಫೈ ಅಂತೇಳಿ ಅವರು ಬಿಡಬಹುದು. ಯಾರ್ದು ಕಟ್ ಆಫ್ ನಂತರದ ಅಂಕಗಳು ಬಂದಿದಾವೋ ಅಥವಾ ಕಟ್ ಆಫ್ಗಿಂತ ಹೆಚ್ಚಿಗೆ ಅಂಕಗಳು ಬಂದಿದಾವೋ ಅವ್ರದ್ದು ರಿಸಲ್ಟ್ ಕ್ವಾಲಿಫೈ 100% ಆಗಿರುತ್ತೆ. ನಿಮ್ಮ ಒಂದು ರಿಸಲ್ಟ್ ಅನ್ನ ನೋಡೋದಕ್ಕೆ ಇದೇ ವೆಬ್ಸೈಟ್ ನ ಲಿಂಕ್ ಅನ್ನ ನೀವು ಬಳಸಬೇಕಾಗುತ್ತೆ. ಆ ಒಂದು ರಿಸಲ್ಟ್ ಅನ್ನ ಬಿಟ್ಟ ನಂತರ ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ರಿಸಲ್ಟ್ ಶೀಟ್ ಅನ್ನ ಹೇಗೆ ತೆಗೆದುಕೊಳ್ಳುವಂಥದ್ದು ಅಂತ ಮಾಹಿತಿಯನ್ನ ನೀಡ್ತೀನಿ. ಜೊತೆಗೆ ಆ ರಿಸಲ್ಟ್ ಬಿಟ್ಟ ನಂತರ ನೀವು ಕೆಲವು ದಾಖಲೆಗಳನ್ನ, ನೀವು ಏನಾದರೂ ಅದರಲ್ಲಿ ಉತ್ತೀರ್ಣರಾಗಿದ್ದರೆ ಕೆಲವು ದಾಖಲೆಗಳನ್ನ ನೀವು ಈ ಒಂದು ಯೂನಿವರ್ಸಿಟಿಗೆ ಕಳಿಸ್ಕೊಡ್ಬೇಕು. ಅದರ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಮ PG ಸರ್ಟಿಫಿಕೇಟ್ 2 ವರ್ಷದ ಸರ್ಟಿಫಿಕೇಟ್ ಅನ್ನ, ನಂತರ ನಿಮ್ಮ ಒಂದು ಈ ರಿಸಲ್ಟ್ ಶೀಟ್ ಬರುತ್ತಲ್ಲ ಆ ರಿಸಲ್ಟ್ ಶೀಟ್ ಪ್ರಿಂಟ್ ಅನ್ನ, ಜೊತೆಗೆ ನೀವು ಏನಾದ್ರೂ ಕೆಟಗರಿ ಕ್ಲೈಮ್ ಮಾಡಿದ್ರೆ ಒಂದು ಕೆಟಗರಿ ಕ್ಲೈಮ್ ಮಾಡಬೇಕು, ಇನ್ನೊಂದು ನಿಮ್ಮ ಒಂದು PWD ಅಥವಾ ಫಿಸಿಕಲ್ ಡಿಸೆಬಿಲಿಟಿ ಮಾತ್ರ ನೀವು ಕ್ಲೈಮ್ ಮಾಡಬೇಕಾಗುತ್ತೆ. ಇವೆರಡನ್ನ ಕ್ಲೈಮ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ಹಚ್ಚಿ ನೀವು ಪೋಸ್ಟ್ ಮಾಡಬೇಕು. ಒಂದ್ ವೇಳೆ ಅಡ್ರೆಸ್ ಅನ್ನ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ, ಯಾಕಂದ್ರೆ ಅದು ನಿಮಗೆ ಒಂದು ಸರ್ಟಿಫಿಕೇಟ್ ಏನಿದೆ ಕೆಸೆಟ್ ಸರ್ಟಿಫಿಕೇಟು, ಅದು ಇಲ್ಲಿಯವರೆಗೆ ಹಾರ್ಡ್ ಕಾಪಿ ಮೂಲಕ ಪೋಸ್ಟ್ ಆಗಿ ಮನೆಗೆ ಬರುತ್ತೆ. ಇಲ್ಲಿವರೆಗೂ ಅದನ್ನ ಆನ್ಲೈನ್ ಅಲ್ಲಿ ಇಲ್ಲಿವರೆಗೂ ಕೂಡ ವಿತರಿಸಿರುವುದಿಲ್ಲ. ಮೋಸ್ಟ್ಲಿ ಮುಂದೆ ಏನಾದರೂ ವಿತರಿಸೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಅದು ಸಾಮಾನ್ಯವಾಗಿ ಹಾರ್ಡ್ ಕಾಪಿ ಬರುತ್ತೆ. ಅದು ಹಾರ್ಡ್ ಕಾಪಿ ಬಂದ್ರೆ ಅದು ಒಂದು ಸಾರಿ ಮಾತ್ರ ಬರೋದ್ರಿಂದ ಅದನ್ನ ಬಹಳಷ್ಟು ಎಚ್ಚರಿಕೆಯಿಂದ ಇಟ್ಕೋಬೇಕು. ಕಳೆದ್ರೆ ಅದನ್ನ ಮತ್ತೆ ಹುಡುಕೊಂಡು ತಗೊಂಬರುವಂತದ್ದು ಪ್ರಯಾಸದಾಯಕವಾಗಿರುತ್ತೆ. ಜೊತೆಗೆ ಅದರಲ್ಲಿ ಹಿಂದಿನ ಸರ್ಟಿಫಿಕೇಟ್ಗಳು ಲ್ಯಾಮಿನೇಷನ್ ಅನ್ನ ಮಾಡಿಸ್ಬೇಡಿ ಅಂತ, ಡು ನಾಟ್ ಲ್ಯಾಮಿನೇಟೆಡ್ ಅಂತೇಳಿ ಹಿಂದ್ಗಡೆ ಒಂದು ಬರಹ ಇರ್ತಾ ಇತ್ತು. ಒಂದ್ ವೇಳೆ ಆ ಒಂದು ಬರಹ ಇದ್ರೆ ನೀವು ಅದನ್ನ ಲ್ಯಾಮಿನೇಷನ್ ಮಾಡಿಸೋದಿಕ್ ಹೋಗ್ಬೇಡಿ, ಯಾಕೆಂದ್ರೆ ಸರ್ಟಿಫಿಕೇಟ್ ಸುಟ್ಟೋಗ್ಬಿಡುತ್ತೆ. ಜೊತೆಗೆ ಒಂದು ಕವರ್ ಅನ್ನ ಅವರೇ ಹಾಕಿ ಕೊಟ್ಟು ಕಳಿಸಿರ್ತಾರೆ. ಅದನ್ನ ಸೇಫ್ ಆಗಿ ಇಟ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ. ಆ ಸರ್ಟಿಫಿಕೇಟ್ ಎಷ್ಟು ದಿನಗಳ ನಂತರ ಬರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ 45 ದಿನಗಳ ಒಳಗೆ, ಅಂದ್ರೆ ನೀವು ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ಅಲ್ಲಿಗೆ ಪೋಸ್ಟ್ ಮಾಡಿ ತಲುಪಿದ ನಂತರ 45 ದಿನಗಳ ಒಳಗೆ ನಿಮ್ಗೆ ಸರ್ಟಿಫಿಕೇಟ್ 100% ಆಗಿ ಬಂದೇ ಬರುತ್ತೆ, ಅದು ನಿಮ್ಮ ಅಡ್ರೆಸ್ಸಿಗೆ. ಇನ್ನೂ ಕೂಡ ಕೆಲವರು PG ಮಾರ್ಕ್ಸ್ ಕಾರ್ಡ್ ಅಥವಾ PG ಮುಗ್ದಿಲ್ಲ ಅಂತಂದ್ರೆ, MA ಆಗಿರ್ಲಿ ಅಥವಾ MSc ಆಗಿರ್ಲಿ, ಅವ್ರದ್ದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇನ್ನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾರೆ, ಅವ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅವರು PG ರಿಸಲ್ಟ್ ಅನೌನ್ಸ್ ಆದ ನಂತರ ಆ ಒಂದು ಸರ್ಟಿಫಿಕೇಟ್ ಅನ್ನ ಹಚ್ಚಿ ನೀವು ಪೋಸ್ಟ್ ಮಾಡಿದ್ರೆ ಆ ನಂತರ ನಿಮಗೆ ಆ ರಿಸಲ್ಟ್ ಅಂದ್ರೆ ಏನು, ನಿಮ್ಮ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಎಲ್ಲಾ ದಾಖಲೆಗಳನ್ನ ನಿಮ್ಮ ಬಳಿ ಇಟ್ಕೊಂಡಿರಿ. ಅದನ್ನ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಅವರು ಎಷ್ಟು ಸೆಟ್ ಕಾಪಿ ಕೇಳ್ತಾರೋ ಅಷ್ಟು ಸೆಟ್ ಅನ್ನ ನೀವು ಆ ಡೇಟ್ ಒಳಗೆ ಕಳಿಸಬಹುದಾಗಿದೆ. ಸೊ ಇಷ್ಟು ಮಾಹಿತಿ ನಿಮಗೆ ಈ ಕ್ಷಣಕ್ಕೆ ಸಾಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಕೂಡ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನಾನು ಖಂಡಿತವಾಗೂ ರಿಸಲ್ಟ್ ಅನ್ನ ಬಿಟ್ಟಿರುವಂತ ಸಂದರ್ಭದಲ್ಲಿ ನಿಮ್ಮ ಕಾಮೆಂಟ್ ಅನ್ನ ನೋಡಿ ಆ ರಿಸಲ್ಟ್ ಅನ್ನ ಹೇಳುವ ಸಂದರ್ಭಗಳಲ್ಲಿ ಆ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಇವೆಲ್ಲ ಮಾಹಿತಿ ನಿಮಗೆ ತಲುಪಬೇಕು ಅಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದ.